ನಮಸ್ಕಾರ ಅಣ್ಣ. ನಮಸ್ಕಾರ. ತಮ್ಮ ವಯಸ್ಸು ವಯಸ್ಸು 55. 55 ವರ್ಷ ಅಂತಂದರೆ ನಿಮ್ಮ ಒಂದು 4 ಮತ್ತು 15ನೇ ವಯಸ್ಸಲ್ಲಿ ನೀವಿದ್ದಾಗ ಆಗ ನಿಮ್ಮ ಬಾಲ್ಯದ ಒಂದು ವಿವರಣೆ ಕೊಡಿ. ಯಾಕೆಂದರೆ ಆಗ ಟಿ ವಿ ಇತ್ತಿತ್ತಿಲ್ಲ, ಮಿಕ್ಸಿ ಇತ್ತಿತ್ತಿಲ್ಲ, ಗ್ರೈಂಡ್ರ್ ಇತ್ತಿತ್ತಿಲ್ಲ, ಮೊಬೈಲ್ಗಳಂತೂ ಇತ್ತಿತ್ತಿಲ್ಲ, ಇನ್ನಿತರ ಯಂತ್ರೋಪಕರಣ ಸಾಧನೆಗಳು ಇರಲಿಲ್ಲ. ಆಗಿನ ಕಾಲದಲ್ಲಿ ಜನಗಳು ಹೆಚ್ಚಿಗೆ ಕಾಲ ಬದುಕ್ತಾಯಿದ್ರು. 35ಕ್ಕೆ ಡಮಾರ್, 45ಕ್ಕೆ ಡಮಾರ್ ಅಂತ ಇದ್ದಾರೆ. ಹಾಗಾಗಿ ಆಗಿನ ಒಂದು ಆಹಾರ ಪದ್ಧತಿಗೂ ಮತ್ತು ಈಗಿನ ಒಂದು ಆಹಾರ ಪದ್ಧತಿಗೂ ಏನು ವ್ಯತ್ಯಾಸ ಮತ್ತು ಆಗಿನ ಯುವಕರಿಗೂ ಏನೇನು ವ್ಯತ್ಯಾಸಗಳಿದೆ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ ರಾಜು ಅವರೇ. ಈಗಿನ ಜೀವನದಲ್ಲಿ ಕೂಡ ರುಚಿ ಇಲ್ಲ. ಗ್ಯಾಸು, ಮಿಕ್ಸಿ ಉಪಕರಣಗಳಲ್ಲಿ ಯಾವುದೂ ಕೂಡ ರುಚಿನೇ ಇಲ್ಲ. ಹಿಂದಿನ ಕಾಲದಲ್ಲಿ ಅಂದರೆ ಅವಾಗ ನನ್ನ ಬಾಲ್ಯದಲ್ಲಿ 14-15 ವರ್ಷ ಇದ್ದಾಗ ಒಳ್ಕಲ್ಲು, ರಾಗಿ ಕಲ್ಲು ಮಿಲ್ಗೆ ಯಂತ್ರೋಪಕರಣ ಅವಾಗ ಇರಲಿಲ್ಲ. ರಾಗಿ ಕಲ್ಲಿನಲ್ಲಿ ರಾಗಿ ಹಾಕ್ಬಿಟ್ಟು ಬೀಸ್ತಿದ್ದೋ ಅವಾಗ ರಾಗಿನ. ಒಳಕಲ್ಲಿ ಖಾರ ಮಿದೀತಿದ್ದೋ. ಒಣಕೆನಲ್ಲೇ ಅಕ್ಕಿನ ಮಿದೀತಿದ್ದೋ. ಅದರ ಒಂದು ಸವಿ ರುಚಿ, ಅದರ ಒಂದು ಒರಿಜಿನಲ್ ರುಚಿ ಅದು ಅವಾಗ. ರಾಗಿ ಹಸಿಟ್ಟು ಹಿಟ್ಟು ಮಾಡ್ಬೇಕಾರೆ, ಮುದ್ದೆ ಮಾಡ್ಬೇಕಾರೆ ಜೋಳದ ಹಿಟ್ಟ, ರಾಗಿ ಹಿಟ್ಟಿಗೆ ಸಾಂಬಾರು, ಅವರೆಕಾಳು, ಉಪ್ಪೆಸರು, ಸೊಪ್ಪು, ಮತ್ತೆ ಸಿರಿಧಾನ್ಯಗಳು ಸಿರಿಧಾನ್ಯಗಳು, ನವಣೆ, ಸಜ್ಜೆ, ರಾಗಿ, ಅಕ್ಕಿ, ಸಾಮಕ್ಕಿ. ಅವಾಗ ನಮ್ಗೆ ಅದೇ ಅನ್ನ, ಸಾಮಕ್ಕಿ ಅನ್ನ, ನವಣಕ್ಕಿ ಅನ್ನ. ಇವಾಗ ಅಕ್ಕಿ ಇರಲಿಲ್ಲ. ಅವಾಗ ಸಿರಿಧಾನ್ಯಗಳು ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದು ಇಡ್ಲಿ ಮಾಡ್ಬೇಕಾದ್ರೆ ಸಾಮಕ್ಕಿಲಿ ಇಡ್ಲಿ ಮಾಡ್ತಿದ್ದೋ. ಈಗ ಸಿರಿಧಾನ್ಯಗಳನ್ನ ಏನಂತಿದ್ರು ಅಂತಂದ್ರೆ ಅದು ಬಡವರ ಆಹಾರ ಅಂತಿದ್ರು. ಈಗ ಶ್ರೀಮಂತರು ಕೂಡ ಆಹಾರನ ಸೇವಿಸ್ತಾ ಇದ್ದಾರೆ. ಸಿರಿಧಾನ್ಯಗಳಲ್ಲಿ ಆರೋಗ್ಯ, ಪೌಷ್ಟಿಕಾಂಶ ಇದೆ ಅಂತ ಯಾರು ಸೇವಿಸ್ತಾ ಇಲ್ಲ ಇವಾಗ. ಇಲ್ಲ, ಇವಾಗ ಸೇವಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸಿರಿಧಾನ್ಯಗಳ ಒಂದು ಬೇಡಿಕೆ ಹೆಚ್ಚಾಗಿದೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಅದು ಬಡವರ ಆಹಾರ ಅಂತ ಇದ್ರು ಸಿರಿಧಾನ್ಯಗಳನ್ನ. ಈಗ ಹೆಚ್ಚಿಗೆ ಜನ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಹೇಳಿ. ಅದು ಕಾಣ್ತಾ ಇಲ್ಲ ಅದು ಜನರಿಗೆ. ಅದು ಅಂದ್ರೆ ಸಾಮಕ್ಕಿ ಅನ್ನ ಅಂದ್ರೆ ಒಳ್ಳೆ ಶ್ರೇಷ್ಠವಾದಂಥದ್ದು ಅನ್ನ. ಊಟ ಮಾಡ್ಬೇಕಾದ್ರೆ ನವಣಕ್ಕಿಲ್ಲಿ ಅದು ತಂದು ಜಮೀನಿನ ತಂದು ಅದನ್ನ ಉಜ್ಜಿ ಅಕ್ಕಿ ಮಾಡಿ ಅದನ್ನ ನಾವು ಊಟ ಮಾಡ್ತಿದ್ದವ ಹಿಂದೆ. ಹಾಗೆ ಅಲ್ಲಿ ಕರೆಂಟ್ ಇತ್ತು ಆಗ? ಇಲ್ಲ, ಕರೆಂಟ್ ಮತ್ತೆ ಯಾವ್ದು ಕರೆಂಟ್ ಇತ್ತು. ಬೀದಿ ಇದು ಬುಟ್ಟಿ ದೀಪ, ಚಿಮ್ಮೆನೆ ದೀಪ, ಲ್ಯಾಟಿನ್ ಅವಾಗ ಇದ್ದಿದ್ದು. ಮತ್ತೆ ಇದು ಮೊಬೈಲ್ ಇಲ್ಲ. ಮತ್ತೆ ನಿಮ್ಗೆ ಬೇಜಾರಾದಾಗ ಸಂಗೀತ ಕೇಳಕ್ಕೆ ರೇಡಿಯೋ ಇತ್ತು. ಬರೀ ಆಕಾಶವಾಣಿ, ವಾರ್ತಾ, ಚಿತ್ರಮಂದಿರಿ ಇಷ್ಟು ಬರ್ತಿದ್ದ ಅವಾಗ. ಸ್ಟಾರ್ಟಿಂಗ್ ಟಿವಿ ಅಂತ ನೋಡುದು ಯಾವಾಗ? ದೂರದರ್ಶನ, ಚಂದನ ವಾಹಿನಿ. ಈಗ ಒಂದು 20 ವರ್ಷದಿಂದ ಈಚೆಗೆ ಅಲ್ಲ, ಸ್ಟಾರ್ಟಿಂಗ್ಲಿ ದೂರದರ್ಶನ, ಚಂದನ ವಾಹಿನಿ. ಅದು ಇದು ಒಂದ್ಸಲ ಫಿಲಮ್ ಗುರುವಾರ ಚಿತ್ರಮಂದಿರಿ ಬರ್ತಿತ್ತು. ಅದು ಯಾರೋ ಅಪರೂಪ ನಮ್ಮ ಹಳ್ಳಿಲೇ ಇರ್ತಿರ್ಲಿಲ್ಲ. ಅದು ಸಿಟಿನಲ್ಲಿ ಇತ್ತು. ಅದು ನಮ್ಮ ಹಳ್ಳಿ ಕಡೆ ಟಿವಿ ಅನ್ನೋದೇ ಇರ್ತಿರ್ಲಿಲ್ಲ. ಈಗ ಪ್ರತಿಯೊಬ್ಬರ ಮನೇಲಿ ಟಿವಿ ಇದೆ, ಮೊಬೈಲ್ ಇದೆ, ಟೇಪ್ ರೆಕಾರ್ಡೂ ಇಲ್ಲ, ರೇಡಿಯೋವೂ ಇಲ್ಲ. ಈಗ ಆಗಿನ ಒಂದು ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ಏನು ವ್ಯತ್ಯಾಸ? ಈಗ ಜಂಕ್ ಫುಡ್ಡು ಹುಡುಗರೆಲ್ಲ ತಿಂದು 25 ವರ್ಷಕ್ಕೆ ಫಿಗರು, 30 ವರ್ಷಕ್ಕೆ ಶುಗರು, 40 ವರ್ಷಕ್ಕೆ ಫಿಗರು, 50 ವರ್ಷಕ್ಕೆ ಢಮಾರ್ ಅಂತ ಇದ್ದಾರೆ. ಅದಕ್ಕೆ ಈಗಿನ ಜನ್ರೇಷನ್ಗೆ ಏನು ಹೇಳ್ತೀರಿ? ಈಗಿನ ಜೀವನನೇ ಬೇಕಾಗಿಲ್ಲ. ಹಿಂದೆ ಇದ್ದಂಥ ಜೀವನದಲ್ಲಿ 100 ವರ್ಷ ಬದುಕ್ತಾವ್ರ ಜನ. ಆಗ ನಿಜ, ಅದು 90 ವರ್ಷ, 100 ವರ್ಷ ಬದುಕ್ತಿದ್ರು. 110 ವರ್ಷ ಗಂಟು ಬದುಕರ ಜನ. ಈಗ 30-45ಕ್ಕೆ ಡಮಾರ್ ಆಗ್ತಾ ಇದಾರೆ. ಈಗ ಏನಿಲ್ಲ, ನಮ್ಗೆ ಆಹಾರ ಸಿಗ್ತಾ ಇಲ್ಲ. ನಮ್ಗೆ ಅದು ಈಗ ನಂಗೆ 55 ವರ್ಷ ಆಗಿದ್ರು ನಂಗೆ ಅದೇ ಆಹಾರ ಬೇಕು ಅನ್ನುತ್ತದೆ. ಮಾಡ್ತಾ ಇಲ್ಲ ಮನೇಲಿ. ಹೆಚ್ಚಿಗೆ ನೀವು ಆಹಾರನ ಒಂದು ಪಾತ್ರೆ ಹಿಟ್ಟು ಮಾಡಕ್ಕ, ಮುದ್ದೆ ಮಾಡಕ್ಕ ಒಂದು ಮಡಕೆ ನಮ್ಮ ಮನೇಲಿ ಯಾವಾಗ ಇದ್ದದ್ದು. ಈ ಉದ್ಕ ಸಾರು ಅಂತಾರ. ಈಗ ಸಾಂಬಾರು ಹೆಸರು ಅಂತಾರ. ನಮ್ಮಲ್ಲಿ ಆಗಿನ ಕಾಲದಲ್ಲೇ ಉದ್ಕ ಅಂತ ಕರತಿದ್ದೋದ.
ಏನು ಮಾಡಿದೆ ಉದಕ ಅಂತಂದ್ರೆ ನಮ್ಮಟ್ಲೆ ಬ್ಯಾಳ ಉದಕ ಸೊಪ್ಪಿನ ಉದಕ ಅವರೆಕಾಳು ಉದಕ ಚಿಕನ್ ಮಟನು ಆವಾಗ ಇರಲಿಲ್ಲ ಮಟನ್ ಚಿಕನ್ ಯಾವುದೂ ಇರಲಿಲ್ಲ ಅಂದ್ರೆ ಕಾರ್ಗಿಡ್ಲಿ ಅದು ಇದು ಕಾಡ್ಗಿಲ್ಲಿ ಯಾರ್ಯಾರು ತಂದು ಕೊಟ್ಟಾಗ ಪಾಲ್ಗಿಲ್ಲಿ ಹಾಕ್ತೀರಾ ಹಾಕಿದಾಗ ತಕತಿನೋ ಅಷ್ಟೇ. ಹಾಂ ಹಾಂ ಅವಾಗ ಯಾರೋ ಕುರಿ ಗಿರಿ ಮೇಯ್ಸೋರು ಯಾವ್ದಾದ್ರು ಚಿರ್ತೆ ಗಿರ್ತೆ